ಇದೀಗ ಸೂಪರ್ ಫಾಸ್ಟ್ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ಕೋಲಾರ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದ 16 ಅವಾಂತರಗಳೇ ಸೃಷ್ಟಿಯಾಗಿವೆ. ಬಂಗಾರಪೇಟೆ ಪಟ್ಟಣದಲ್ಲಿ ಮನೆಗಳಿಗೆ ಸರಿಯಾದಂತಹ ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಪುರಸಭೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಭರ್ಜರಿ ಮಳೆಯಾಗಿದ್ದು ಅಡಿಕೆ ತೋಟಗಳು ಜಲಾವೃತಗೊಂಡಿವೆ. ಚನ್ನಗಿರಿ ತಾಲೂಕಿನ ಕಾರಿಗನೂರು ಮತ್ತು ಹರಿಹರ ತಾಲೂಕಿನ ಕಮಲಾಪುರ ಸೇರಿದಂತೆ ಕೆಲ ಅಡಿಕೆ ತೋಟಗಳಿಗೆ ನೀರು ನುಗ್ಗಿದೆ. ಕಳೆದ 2 ದಿನಗಳಿಂದ ಜಿಲ್ಲೆಯ ಕೆಲ ಭಾಗಗಳಲ್ಲಿ ತಡರಾತ್ರಿ ಮಳೆ ಸುರಿತಾ ಇದ್ದು ರೈತರನ್ನ ಕೆಂಗೆಡಿಸಿದೆ. ಮಾವಿನಕಾಯಿ ವ್ಯಾಪಾರಸ್ಥರು ರೈತರಿಗೆ ಮೋಸ ಮಾಡಿದ ಆರೋಪ ಎದುರಾಗಿದೆ. ಮೈಸೂರು ತಾಲೂಕು ದೊಡ್ಡ ಮಾರೇಗೌಡನಹಳ್ಳಿ ಗೇಟ್ನ ಶ್ರೀ ಮಂಜುನಾಥ್ ನರ್ಸರಿ ಮಂಡಿಯಲ್ಲಿ ತೂಕದಲ್ಲಿ ವ್ಯತ್ಯಾಸವಾಗ್ತಾ ಇತ್ತಂತೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಕೋಪಗೊಂಡಂತಹ ದಳ್ಳಾಳಿ ರೈತರನ್ನ ಮಂಡಿಯಿಂದ ಹೊರಕ್ಕೆ ತಳ್ಳಿದ್ದಾನೆ. ಹೊರಗಡೆ ತೂಕಕ್ಕೂ ನರ್ಸರಿ ತೂಕಕ್ಕೂ 8 ಕೆಜಿ ವ್ಯತ್ಯಾಸ ಬಂದಿದ್ದಕ್ಕೆ ಮಾತಿನ ಚಕಮಕಿ ನಡೆದಿದೆ. ಗೋ ಗ್ಯಾಸ್ ಕಂಪನಿಯ ಲಾರಿಗೆ ಮತ್ತೊಂದು ಲಾರಿ ಡಿಕ್ಕಿಯಾಗಿ ಸರಣಿ ಅಪಘಾತವಾಗಿದೆ. ಧಾರವಾಡ ತಾಲೂಕಿನ ಇಟ್ಟಿಕಟ್ಟಿ ಗ್ರಾಮದ ಬಳಿ ಮೊದಲಿಗೆ ಕಾಂಕ್ರೀಟ್ ಲಾರಿ ಡಿಕ್ಕಿಯಾಗಿದೆ. ಬಳಿಕ ಕಲ್ಲು ಸಾಗಾಣಿಕೆ ಲಾರಿಗೆ ಡಿಕ್ಕಿಯಾಗಿ ಗ್ಯಾಸ್ ಸಾಗಾಟದ ಲಾರಿ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಗ್ಯಾಸ್ ಸೋರಿಕೆಯಾಗಿಲ್ಲ. ಸ್ಥಳಕ್ಕೆ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು.